ರುದ್ರಮಯ ಮಾಸ್ಟರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹಣ್ಣಿನ ತೋಟಕ್ಕೆ ಬಂದಿದ್ವಿ. ಹೌದು ಸರ್. ನಿಮ್ಮ ಹಣ್ಣಿನ ತೋಟ ನೋಡ್ತಾ ಇದ್ರೆ ತರೇವಾರಿ ಹಣ್ಣಿನ ಗಿಡಗಳಿದೆ ಸರ್. ಇದ್ರ ಮೊದಲು ಹೇಗಿತ್ತು ಸರ್? ಇದು ಮೊದಲು ಭಾರಿ ಒಂಥರ ಇದು ಸರ್, ಭಾರಿ ಕಲ್ಲು ಮತ್ತು ಇದರಿಂದ ಕೂಡಿರ್ತಕ್ಕಂಥ ಒರಟು ಭೂಮಿ ಆಗಿತ್ತು ಸರ್. ಹೌದು ಸರ್. ನಾವು ಶೇಂಗಾ ಮತ್ತೆ ಭತ್ತ ಬೆಳಿತಿದ್ವಿ ಸರ್ ಈ ಜಾಗದಲ್ಲಿ. ನಮಗೆ ಬಹಳಷ್ಟು ಲಾಸ್ ಆಗತ್ತೆ ಸರ್. ಈ ಶೇಂಗಾ ಮಾಡಿದ್ರೆ ಸರಿಯಾಗಿ ನಮ್ಮ ಕೈ ಹತ್ತಿರಲಿಲ್ಲ, ಒಂದೊಂದ್ಸಾರಿ ರೇಟ್ ಸಿಗೋದು, ಒಂದೊಂದ್ಸಾರಿ ಹಿಂಗೆಲ್ಲ ಆಗೋದು. ಬಟ್ ಅವೆಲ್ಲ ಬಿಟ್ಟು ಏನ್ ಮಾಡಿದ್ವಿ, ಮಾವನ್ನು ಒಳ್ಳೆ ತಳಿನ ಆಯ್ಕೆ ಮಾಡಿದ್ವಿ ಸರ್. ಒಳ್ಳೆ ತಳಿನ ಆಯ್ಕೆ ಮಾಡಿಬಿಟ್ಟು ಐಡೆಂಟಿಟಿಯಲ್ಲಿ ನಾನು ಮಾವು ಹಾಕಿದ್ದೀನಿ ಸರ್. ಐಡೆಂಟಿಟಿಯಲ್ಲಿ ಮಾವು ಹಾಕಿದ್ದೀನಿ ನೋಡೋಣ ಅಂತಂದು ಹಾಕಿದಾಗ ನನಗೆ ಇದು ಸರ್ ಖರ್ಚಿಲ್ದಲೆ ಇಷ್ಟೇ ಜಾಗದಲ್ಲಿ ನಮಗೆ ಬಹಳ ಕಡಿಮೆ ಜಾಗದಲ್ಲಿ 1 ಲಕ್ಷ 1.5 ಲಕ್ಷ 2 ಲಕ್ಷದವರೆಗೂ ಮಾವಿನಲ್ಲಿ ನನಗೆ ಇಳುವರಿ ಕೊಡ್ತಕ್ಕಂಥದ್ದು ನೋಡ್ತಾ ಇದ್ದೀನಿ. ಆಮೇಲೆ ಇದನ್ನ ತಿಳ್ಕೊಂಡು ನಾನು ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದೆ ಸರ್ ಮಾವನ. ಯಾಕಂತಂದ್ರೆ ಬರೋದು ಏನಾದ್ರೂ ಇದ್ರೆ ಅದು ಸಮಗ್ರ ಕೃಷಿಯಲ್ಲಿ ಅನ್ನೋದು ನನಗೆ ಅನುಭವ ಆಯ್ತು. ಅನಂತರ ನಾನು ಇದರಲ್ಲಿ ಏನಾದ್ರೂ ಒಂದು ವಿಶೇಷತೆ ಮಾಡ್ಬೇಕಲ್ಲ ಅಂತ ತಿಳ್ಕೊಂಡು ನಾನು ಒಂದು ಗಿಡಕ್ಕೆ ಗ್ರಾಫ್ಟೆಡ್ ಮಾಡದೆ ಹೋದೆ ಸರ್. ಆ ಗಿಡ ಇದೆಯಲ್ಲ ಸರ್, ಗಿಡ ನೋಡೋಣ ಸರ್. ಈಗ ಮಾವು ಎಷ್ಟು ಗಿಡ ಇದೆ? ಈ ಗಿಡ ಒಂದು 150 ಇದಾವೆ ಸರ್. ಹೌದು ಸರ್, 150 ಮಾವು ಇದೆ. ಈಗ ಫಸಲು ಬಂದಿರೋದು ಒಂದು 75 ಬಂದಿದಾವೆ. 75 ಬಂದಿದಾವೆ. ಇನ್ನು ಫಸಲು ಬರೋವು ಇನ್ನು 75 ಇದಾವೆ. ಈಗ ಯಾವ ವೆರೈಟಿ ಸರ್ ಮಾವಲ್ಲಿ? ಇದರಲ್ಲಿ ಬೇನಿಶ್ ಇದೆ ಸರ್ ಬಹಳಷ್ಟು, ಆಮೇಲೆ ಆಲ್ಫೋನ್ಸ್ ಇದೆ, ಆಮೇಲೆ ದಸರಿ ಇದೆ, ಮಲ್ಲಿಕ ಇದೆ, ಕೇಸರಿನೂ ಇದೆ ಸರ್. ಎಲ್ಲನೂ ಇಷ್ಟ ಹಾಕೊಂಡಿದ್ವಿ. ಆಮೇಲೆ ಸಾಕಷ್ಟು ನಮಗೆ ಆಲ್ಫೋನ್ಸ್ನಲ್ಲಿ ಮತ್ತು ಬೇನಿಸ್ನಲ್ಲಿ ಒಳ್ಳೆಯ ಒಂದು ಇಳುವರಿ ಕೊಡೋದ್ರಿಂದ ಒಳ್ಳೆ ಇದು ಸಿಗುತ್ತೆ ಸರ್ ನಮಗೆ. ಮಾವು ನೀವು ಇಲ್ಲೇ ಬಂದು ಗ್ರಾಹಕರು ಕೊಂಡು ಹೋಗ್ತಾರಾ, ನೀವೇನಾದ್ರು ಮಾರ್ಕೆಟಿಗೆ ತಗೊಂಡು ಹೋಗ್ತಾರಾ? ಇಲ್ಲ ಸರ್, ನಾನು ಫಸ್ಟ್ ಮೊದಲನೇದಾಗಿ ನಾನೇ ತೊಗೊಂಡೋಗ್ಬಿಟ್ಟು ಮಾರಾಟ ಮಾಡ್ತಿದ್ದೆ. ಒಳ್ಳೆ ಎದ್ದು ಸಿಗೋದು. ನಮಗೆ ಒಂದು ಸ್ವಲ್ಪ ಲೇಬರ್ ಸಮಸ್ಯೆ ಅನ್ನೋದು ಕಂಡಾಗ ಏನು ಮಾಡ್ತೀನಿ, ನಾನೇ ಬೇರೆಯವ್ರಿಗೆ ಕೊಡ್ತೀನಿ ಸರ್. ನನಗೆ ಆಗಲೇ ಗೊತ್ತಿರುತ್ತಲ್ಲ ಫಸ್ಟ್ನೇಗೆ ಎಷ್ಟು ಕೊಟ್ಟಿದ್ದೆ ಏನು ಅನ್ನೋದು ಒಂದು ಮಾಹಿತಿ ಇರುತ್ತೆ. ಹಂಗಿರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ಬೇರೆಯವರಿಗೆ ನನಗೆ ಹತ್ರಕ್ಕೆ ಬಂದರೆ ಮಾರಾಟ ಮಾಡ್ತೀನಿ, ಇಲ್ಲಾಂದರೆ ನಾನೇ ಮಾರಾಟ ಮಾಡ್ತೀನಿ ಸರ್. ಓಕೆ, ಈ ರೀತಿ ಇದರಲ್ಲಿ ಒಳ್ಳೆ ಲಾಭ ಇದೆ. ನಿಮ್ಗೊಂದು ಒಳ್ಳೆ ಗ್ರಿಪ್ ಸಿಕ್ಕಿದೆ. ಹೌದು ಸರ್, ಸಿಕ್ಕಿದೆ ಸರ್. ಈಗ ಈ ವರ್ಷ ಸೀಸನ್ ಎಷ್ಟಾಯ್ತು ಸರ್ ಮಾವಿನಲ್ಲಿ? ಇದರಲ್ಲಿ 1 ಲಕ್ಷ ಆಯ್ತು ಸರ್ ಈ ವರ್ಷ. ಆಯ್ತು ಸರ್. ಅದು ಯಾಕಂತಂದ್ರೆ ಮಾವು ಒಂದು ಸ್ವಲ್ಪ ಇಳುವರಿ ಜಾಸ್ತಿ ಬಂದಿದ್ದರಿಂದ 1 ಲಕ್ಷ ರೂಪಾಯಿ ಸಿಕ್ತು ಸರ್. ಇದನ್ನು ಒಂದು ಸ್ವಲ್ಪ ಏನಾರ ಮಾವು ಇಳುವರಿ ಕಡಿಮೆ ಆಗಿದ್ರೆ ರೇಟ್ ಸಿಕ್ಕಿದ್ರೆ 1.5 2 ಹಿಂಗೆಲ್ಲ ಹೋಗುತ್ತೆ ಸರ್. 2 ಲಕ್ಷದವರೆಗೆ ಯಾವಾಗ ಮಾರಿದ್ರ? 1.75 ಮಾರಿದ್ವಿ ಸರ್. 1.75 ಮಾರಿದ್ವಿ. ಒಳ್ಳೆ ಇದೆ. ನಿಮ್ದೇ ಆದಂತ ವೇನಲ್ಲಿ ಸರ್, ನೀವು ಹೇಳ್ತಾ ಇದ್ರಿ ಮಾತಾಡುವಾಗ ಒಂದು ಗಿಡಕ್ಕೆ ಎಲ್ಲಾ ತರದ ಇದನ್ನ ಗ್ರಾಫ್ಟಿಂಗ್ ಮಾಡಿದ್ರಿ ಅಂತೇಳಿ, ಆ ಗಿಡ ಒಂದು ತೋರಿಸ್ ಬನ್ನಿ ಸರ್. ಇಲ್ಲಿದೆ ನೋಡಿ ಸರ್, ಬನ್ನಿ. ಮಾಸ್ಟರ್, ಇದು ಗ್ರಾಫ್ಟಿಂಗ್ ಮಾಡಿರೋ ಮರ ಅದೇ ಸರ್? ಇದೆ ಸರ್, ಗ್ರಾಫ್ಟಿಂಗ್ ಮಾಡಿರೋದು ಮರ. ಇದರಲ್ಲಿ ಚಿಕ್ಕದಾದಾಗ 3 ವರ್ಷ ಕೆಳಗೆ ಏನ್ ಮಾಡಿದ್ವಿ ಅಂತಂದ್ರೆ, ಒಂದು ನೋಡಾನೆ ಅಂತಂದು ನಾನು ಸೋಮಾರಿಯಾಗಿ ಕಾಲ ಕಳೆದ್ ಬೇಡ ಅಂತಂದು ಒಂದ್ ಸ್ವಲ್ಪ ಗ್ರಾಫ್ಟೆಡ್ ಮಾಡಾನೆ ಅಂತಂದು ನಮ್ಮದೇ ಆದ ಒಂದು ಅಲ್ಲಿ ಇಲ್ಲಿ ಇವನ್ ತಂದು ಗ್ರಾಫ್ಟ್ ಮಾಡ್ತಾ ಹೋದೆ ಸರ್. ಅದು 1 ವರ್ಷ ತನಕ ನಾನು ನೋಡ್ಲಿಲ್ಲ. ಅದು ಚಿಗರಿ ಮುಂದುವರೆದಿತ್ತು. 2ನೇ ವರ್ಷ 3ನೇ ವರ್ಷದಲ್ಲಿ ಸಿಕ್ಕಾಪಟ್ಟೆ ಇಳುವರಿ ಬಂತು ಸರ್. ಆಗ ಮಾಧ್ಯಮದವರೆಲ್ಲ ಬಂದು, ಸಾಕಷ್ಟು ಜನ ಅಧಿಕಾರಿಗಳೆಲ್ಲ ಬಂದು ಅದು ನೋಡಿ ಬಹಳ ಸಂತೋಷ ಪಟ್ರು ಸರ್. ಹಬ್ಬ ಒಂದು ಗಿಡದಲ್ಲಿ 9 ವೆರೈಟಿ ಹಣ್ಣಿನ ಗಿಡಗಳು. ಒಂದರಲ್ಲಿ ತೋತಪುರಿ ತಿಂತೀರಾ? ಎಸ್, ಅದು ಸಿಗುತ್ತೆ. ಕೇಸರಿ ಇದೆಯಾ? ಹೌದು. ದಸರಿ ಇದೆಯಾ? ಹೌದು. ಆನಂತರ ಇನ್ನೊಂದು ಆಲ್ಫನ್ಸ್ ಇದೆಯಾ? ಅದು ಹಾಗೆ. ಆಮೇಲೆ ನಮ್ಮ ಒಳ್ಳೆಯ ತಳಿ ಸಿಗ್ತಕ್ಕಂಥ ಲೋಕಲ್ ಅಲ್ಲಿ ಸಿಗ್ತಕ್ಕಂಥ ತಳಿ ಅವನು ಮಾಡಿದ್ದೀನಿ ಸರ್. ಒಳ್ಳೆ ಹಣ್ಣು ಬಹಳ ರುಚಿಕಟ್ಟಾಗಿ ಇರತಕ್ಕಂಥ ಗಿಡಗಳಿಗೆ ನಾವು ಕೊನೆ ಇತ್ತಂದು ಮಾಡಿರೋದನ್ನ ಕಸಿ ಕಟ್ಟಿರೋದ್ರಿಂದ ಒಳ್ಳೆ ಇಳುವರಿ ಆಗಿದೆ ಸರ್. ನಂದು ಆಸೆ ಏನು ಅಂತಂದ್ರೆ, ನಮ್ಮ ಕರ್ನಾಟಕದ ತಳಿ ಒಳ್ಳೆಯ ಪ್ರಮುಖವಾದ ತಳಿಗಳನ್ನ ಒಂದು ಗಿಡಕ್ಕೆ ಫಿಕ್ಸ್ ಮಾಡ್ಬೇಕಂತ. ಒಂದೇ ಗಿಡಕ್ಕೆ. ಈಗ ಎಷ್ಟು ಗ್ರಾಫ್ಟಿಂಗ್ ಮಾಡಿರೋದು? ಈಗ 13 ಮಾಡಿದೀನಿ ಸರ್. 13ರಲ್ಲಿ 9 ಸಕ್ಸಸ್ ಆಗಿದಾವೆ. 8 ಫುಲ್ ಕಾಯಿ ಬಿಟ್ಟು ಜೋತ್ ಬಿದ್ದಿದ್ದು. ಅದನ್ನ ನೋಡಕ್ಕೆ ಬಹಳ ಒಂದು ವಿಡಿಯೋನು ಇದೆ ಅಂತ ಹೇಳ್ತಾ ಇದ್ರಿ. ಹೌದು ಸರ್, ಇದೆ. ನನಗೆ ಸ್ವಲ್ಪ ಕೊಡಿ ಸರ್, ವೀಕ್ಷಕರಿಗೆ ತೋರಿಸೋಣ. ಓಕೆ ಸರ್, ಈಗ ಸೀಸನ್ ಮುಗ್ದಿದೆ. ನಾವೀಗ ಮರ ಹಿಂಗೆ ತೋರಿಸ್ಬಿಟ್ಟು ಇಲ್ಲಿ 13 ತರ ಆಗಲ್ಲ ಸರ್. ಅದು ಆ ವಿಡಿಯೋ ಪ್ರಾಕ್ಟಿಕಲ್ ಇದ್ರೇನೆ ಗೊತ್ತಾಗೋದು. ನಾವು ಈಗ ಏನ್ ಹೇಳಿದ್ರು ಆ ವಿಡಿಯೋನು ನಮ್ಮ ಶೇರ್ ಮಾಡ್ಕೊಂಡು. ಓಕೆ ಸರ್, ಓಕೆ.